ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನು ಮಾಡ್ತಿದ್ದೀವಿ ಅಂತ ನಮ್ಮ ಅಮ್ಮನೇ ಹೇಳ್ತಾರೆ. ಅವರು ಫಸ್ಟ್ ಟೈಮ್ ನನಗೋಸ್ಕರ ಮಾತಾಡಿದ್ದಾರೆ. ಸೊ ಎಲ್ಲರೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ನಮಸ್ಕಾರ. ಇವತ್ತು ನನ್ನ ಮಗಳು ಏನಾರ ತಿಂಡಿ ಮಾಡಮ್ಮ ಕರ್ಮ ಕುರ್ಮ ಅನ್ನಂಗೆ ಅಂತಂದು, ಅದಕ್ಕೋಸ್ಕರ ಅವಳು ಪ್ರೆಗ್ನೆಂಟು. ಅವಳಿಗೋಸ್ಕರ ಅಕ್ಕಿ ಹಿಟ್ಟು ಬಳಸಿ ನಾನು ಇವತ್ತು ಅಕ್ಕಿ ನಿಪ್ಪಿಟ್ಟು ಅಕ್ಕಿ ಕೊಡ್ಬಳೆ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ನಾವು ತಿಂದು ಟೇಸ್ಟ್ ನೋಡಿದ್ದೀವಿ. ಏನು ಐಟಮ್ ಹಾಕಬೇಕು ಎಲ್ಲ ಹಾಕಿದ್ದೀನಿ. ನೀವು ಮಾಡಿ ತಿಂದು ನೋಡಿ ಟೇಸ್ಟ್. ಅವಳಿಗೊಂದು ಲೈಕ್ ಕೊಡಿ. ಅವಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳಿಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಮಸ್ಕಾರ. ನೋಡಿ, ಮೊದಲಿಗೆ ಇಲ್ಲಿ ಅಮ್ಮ ಒಂದು ಲೋಟ ತಾಳತೆಯಲ್ಲಿ ಕಡಲೆ ಬೀಜ ಮತ್ತು ಕಡಲೆಯನ್ನು ತೊಗೊಂಡಿದ್ದಾರೆ. ಮತ್ತು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೋತಿದ್ದಾರೆ. ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ನಲ್ಲಿ ಹುರ್ಕೊಂಡ್ರೆ ಸಾಕು. ನಂತರ ಅದಕ್ಕೆ 2ರಿಂದ 3 ಬ್ಯಾಡಗೆ ಒಣಗಿದ ಮೆಣಸಿನ್ಕಾಯಿ ಇರುತ್ತಲ್ಲ, ಅದು ಕೂಡ ಹಾಕೋತಿದ್ದಾರೆ. ಅಂದರೆ ಅದು ಸ್ವಲ್ಪ ಕಲರ್ಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ರು. ಅದು ರುಬ್ಬುವಾಗಲೂ ಹಾಕೋತಾರೆ, ಬಟ್ ಇದು ಕಲರ್ ಫ್ಲೇವರ್ ಇರಲಿ ಅಂತ ಅಂದ್ಬಿಟ್ಟು 2-3 ಹಾಕ್ಕೊಂಡಿದ್ದಾರೆ. ನೀಟಾಗಿ ಸಿಪ್ಪೆ ಬಿಡಿಸ್ಕೋಬೇಕು. ಮತ್ತು ಅದೇ ಒಂದು ಲೋಟದಲ್ಲಿ ಕಡಲೆ ಹೇಳಿದ್ವಲ್ಲ, ಕಡಲೆನೂ ಕೂಡ ಅದೇ ಪ್ಯಾನಲ್ಲಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ಕೂಡ ಜಾರ್ಗೆ ಹಾಕ್ಕೊಂಡು ಅದೇ ತರ್ತರಿಯಾಗಿ, ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿ ಸ್ವಲ್ಪ ರುಬ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡು ಮತ್ತು ಅದೇ ಜಾರಿಗೆ ನಾವಿಲ್ಲಿ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಸಿಪ್ಪೆ ಸಮೇತ ಎಲ್ಲ ತೆಗ್ದಿದ್ದೀವಿ. ಸಿಪ್ಪೆ ಸಮೇತ ಹಾಕ್ಕೋಬೇಡಿ, ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ತರ್ತರಿಯಾಗೆ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇವಾಗ ರುಬ್ಬೋದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. 1 ಇಂಚು ಶುಂಠಿ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಆವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಅದಕ್ಕೆ ಚೋಟ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ರಿ. ನಮಗೆ ಜಾಸ್ತಿ ಖಾರ ಬೇಡ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನನ್ನ ಮಗ ತಿಂತಾನಲ್ಲ, ಸೊ ಅದಕ್ಕೆ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೋಬೇಕು. ಮತ್ತು ಕರಿಬೇವು, ಮತ್ತು ಜೀರಿಗೆ, ಅಂದರೆ ಜೀರಿಗೆ 1 ಮುಷ್ಟಿ, ಅಂದರೆ ಸ್ವಲ್ಪ ಆಗೋಷ್ಟು ಹಾಕ್ಕೊಳ್ಳಿ ಜೀರಿಗೆ. ಮತ್ತು ಮೆಣಸು, ಕಾಳು ಮೆಣಸು ಬರುತ್ತಲ್ಲ ಅದು ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀವಿ. ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. 2 ಹಾಕ್ಕೊಂಡಿದ್ದೀವಿ. ಮತ್ತು ಚಕ್ಕೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ. ಮತ್ತು ಅದನ್ನು ನಾವು ಇಲ್ಲಿ ಪ್ಯಾನಲ್ಲಿ ಹಾಕ್ಕೊಂಡಿದ್ವಲ್ಲ, ಮತ್ತು ಕಡಲೆ ಬೀಜ ಆ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಅಂದರೆ ನಾವು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಳತೆಗೆ. 2 ಕಪ್ ಸಾಕು. ನೀವು ಜಾಸ್ತಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡು ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ವಿ. ಹಿಂಗೆ ಹಾಕ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಇಲ್ಲಿ ಅಜ್ವಾನ ಬರುತ್ತೆ ನೋಡಿ, ಆ ಥರ ಈ ನಮ್ಮಮ್ಮ ಮಾಡಿದ್ರಲ್ಲ ಆ ಥರ ಹಿಂಗೆ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು. ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ 2 ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀವಿ. ಮತ್ತು ಹಾಗೆ ಪಕ್ಕದಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳಿ. ನಾವು ಇಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ, ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಅದನ್ನು ಕಾಯೋದಕ್ಕೆ ಇಟ್ಕೊಳ್ಳಿ. ಚೆನ್ನಾಗಿ ಕಾದ್ಮೇಲೆ ನಾವು ಇವಾಗ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೆ ಕರಿಬೇವು ಜಾಸ್ತಿ ಬೇಕು ಅಂದರೂ ಹಾಕ್ಕೋಬೋದು, ಹಾಕ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಮತ್ತು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಅದರಲ್ಲೂ ಕೂಡ ಎಣ್ಣೆ ಕಾದ್ಮೇಲೆ ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಬಿಸಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ. ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಹಾಕಿದ್ರು, ಬಟ್ ನಾನು ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು, ಅಂದರೆ ಒಂದು ಹದದಲ್ಲಿ ಕೈಗೆ ಸಿಗ್ಬೇಕು, ಹಿಂಗೆ ಅಮ್ಕಿದಾಗ ಆ ಹದದಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡ್ರಿ, ತೆಳ್ಳೆ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಕೈ ಕೂಡ ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಬರಬೇಕು. ನಮ್ಮಮ್ಮ ತೋರಿಸಿದ್ರಲ್ಲ ಆ ರೀತಿ ಏನೂ ಅಂಟದೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಥರ ಕೈಯಲ್ಲಿ ಹಿಂಗೆ ಒತ್ತಿದ್ರೂ ಅದು ಯಾವುದೂ ಏನೂ ಅಂಟು ಬರಲ್ಲ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 10 ನಿಮಿಷ ಸ್ವಲ್ಪ ಹಂಗೆ ಇಟ್ಕೊಳ್ಳಿ. ಅದು ಸ್ವಲ್ಪ ಇದಾಗುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಬರಬೇಕು. ಮತ್ತು ನಾವಿಲ್ಲಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾಯಿದ್ದೀವಿ, ಯಾಕಂದರೆ ನಮ್ಮ ಹತ್ರ ನಿಪ್ಪಟ್ಟು ಹೊತ್ತೋ ಮಣೆ ಇಲ್ಲ.
ಸೊ ಅದರಿಂದ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ನಿಪ್ಪಟ್ಟು ಒತ್ತೋ ಮಣೆ ಇದ್ದರೆ ನೀವು ಬೇಕಂದರೆ ಅದರಲ್ಲೇ ಒತ್ಕೊಂಡು ಮಾಡ್ಕೋಬೋದು. ಈ ಥರ ಇದರಲ್ಲೂ ಮಾಡ್ಬೋದು, ಬಟ್ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಕೈಗೆ ಮಾಡ್ಕೋತಾ ಇದ್ದೀವಿ. ಬಟ್ ಯಾವುದೇ ಅಂಟ್ಕೊಳ್ಳೋದಿಲ್ಲ, ಯಾವ ಪ್ರಾಬ್ಲಮ್ ಕೂಡ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಅಂದರೆ ಕೈಗೇನು ಅಂಟ್ಕೊಳ್ಳೋದಿಲ್ಲ. ನೋಡಿ ಯಾವ ರೀತಿ ನಮ್ಮಮ್ಮ ಪ್ಲಾಸ್ಟಿಕ್ ಕವರ್ನಲ್ಲೇ ಒತ್ತಿ ಹಾಕಿದ್ದಾರೆ. ಸೊ ಎಲ್ಲೂ ಕೂಡ ಏನು ಡ್ಯಾಮೇಜ್ ಆಗಿಲ್ಲ. ಇವಾಗ ಆಯಿಲ್ ಕೂಡ ಇಲ್ಲಿ ಬಿಸಿ ಆಗಿದೆ. ಇವಾಗ ಅದನ್ನು ಎತ್ತಿ ಒಂದೊಂದೇ ಬಿಡ್ತಾರೆ. ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಉಗ್ಬೇಕು. ಉಗ್ದಾಗ ನೀಟಾಗಿ ಎಣ್ಣೆನೂ ಕಾದಿದೆ ಅಂತ ಅಂದ್ಕೊಂಡು ಆಮೇಲೆ ಎಲ್ಲ ನೀಟಾಗಿ ಬಿಡ್ಬೋದು. ಎಣ್ಣೆ ಕಾಯೋದಕ್ಕಿಂತ ಮುಂಚೆ ಬಿಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀಟಾಗಿ ಎಣ್ಣೆ ಕಾದ್ಮೇಲೆ ಬಿಡ್ಕೊಳ್ಳಿ. ಈ ಥರ ಬರಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಲ್ಲೂ ಕೂಡ ಯಾವ ರೀತಿಯೂ ಎಲ್ಲೂ ಒಡ್ಡೂ ಇಲ್ಲ, ಏನೂ ಹಾಗೂ ಇಲ್ಲ. ನಿಪ್ಪಟ್ಟು ಮಣೆಯಿಂದನೇ ಮಾಡಬೇಕು ಅಂತ ಏನಿಲ್ಲ. ಈ ಥರ ಕವರ್ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಜಾಸ್ತಿ ಸೀಸಕ್ಕೆ ಹೋಗಬೇಡ್ರಿ, ಅದು ತುಂಬ ಅದೇ ಥರ ಇದು ಸ್ಮೆಲ್ ಬರುತ್ತೆ. ಇಷ್ಟು ಮೀಡಿಯಮಾಗೆ ಬೆಂದರೆ ಸಾಕು. ನೋಡಿ ಯಾವ ರೀತಿ ಕಲರು. ಸೊ ಈ ಥರ ಬೇಯಿಸ್ಕೊಳ್ಳಿ, ಜಾಸ್ತಿ ಬೇಯಿಸ್ಬೇಡಿ, ಈ ಥರ ಬೆಂದ್ರೇ ಸಾಕು. ಮತ್ತು ನಾನು ಕೋಡುಬಳೆ ಕೇಳಿದೆ ಅಂತ ಹೇಳಿಬಿಟ್ಟು ಅದೇ ಹಿಟ್ಟಲ್ಲಿ ಅದನ್ನು ಕೂಡ ಮಾಡಿದರು. ಸೊ ನೀವು ಕೂಡ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಅಲ್ಟಿಮೇಟಾಗಿ ಬಂದಿತ್ತು ನಾವಂತೂ ಮಾಡಿದ್ದು. ನೀವು ಕೂಡ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ನನ್ನ ಬಯಕೆಯನ್ನು ಕೂಡ ಈಡೇರಿಸಿದ್ರು ನಮ್ಮಮ್ಮ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಲವ್ ಯು ಸೋ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಮ್ಮ ನನಗೋಸ್ಕರ ಫಸ್ಟ್ ಟೈಮ್ ಮಾತಾಡಿದರು. ತುಂಬಾ ಚೆನ್ನಾಗಿ ಮಾತಾಡಿದರು. ಸೊ ನಾನು ಹೇಳಿದೆ ಅವ್ರಿಗೆ ಈ ಥರ ಮಾತಾಡು ಅಂತ. ಅವರು ಇಲ್ಲ ಆಗಲ್ಲ ಅಂತಂದರು. ಆಮೇಲೆ ನನಗೋಸ್ಕರ ಮಾತಾಡಿದರು. ಸೊ ನಿಮ್ಮ ಒಂದು ಲೈಕ್ ಇರಲಿ ನಮ್ಮ ಅಮ್ಮಂಗೋಸ್ಕರ, ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮತ್ತು ಥ್ಯಾಂಕ್ ಯು ಫ್ರೆಂಡ್ಸ್, ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.